ಗೋಮತಿ ಚಕ್ರ. ಗೋಮತಿ ಚಕ್ರನ ನಾವು ಮನೆಯಲ್ಲಿಟ್ಟು ಪೂಜಿಸಿದ್ರೆ ತುಂಬ ಒಳ್ಳೆಯದು. ಅದನ್ನು ಯಾವ ರೀತಿ ಇಟ್ಟು ಪೂಜಿಸಬೇಕು ಮತ್ತು ಯಾವ ಪರಿಹಾರಕ್ಕೆ ಎಷ್ಟು ಗೋಮತಿ ಚಕ್ರನ ಇಟ್ಟು ಪೂಜಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಶಂಖದ ಹುಳಿನಂತೆ ಕಾಣೋ ಈ ಗೋಮತಿ ಚಕ್ರ ಸಮುದ್ರ ತೀರದಲ್ಲಿ ಜಾಸ್ತಿ ಸಿಗುತ್ತೆ. ಇದು ಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಹೋಲುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ನಾಗಚಕ್ರ ಮತ್ತು ವಿಷ್ಣು ಚಕ್ರ ಅಂತ ಕೂಡ ಕರೀತಾರೆ. ಗೋಮತಿ ಚಕ್ರನ ಪೂಜೆಗಳಲ್ಲಿ ಬಳಸ್ತಾರೆ. ಏನಕ್ಕಪ್ಪ ಅಂದರೆ ಇದು ದುಷ್ಟ ಕಣ್ಣಿನಿಂದ, ಅಂದರೆ ಬೇರೆ ದುಷ್ಟ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಅಥವಾ ಕಣ್ಣಿಗಳಿಂದ ಅಸೂಯೆ ಪಡೋರಿಂದ ಅವ್ರುಗಳಿಂದ ಕೂಡ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಬಿಳಿ ಗೋಮತಿ ಚಕ್ರನ ಮನೇಲಿ ಪೂಜೆ ಮಾಡ್ತೀವಿ. ಕೆಂಪು ಗೋಮತಿ ಚಕ್ರಗಳನ್ನ ತಾಂತ್ರಿಕ ಪೂಜೆಗಳಲ್ಲಿ ಬಳಸ್ತಾರೆ. ಅದರಲ್ಲಿ 6 ಮತ್ತು 9 ಅನ್ನೋ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 6 ಶುಕ್ರನಿಗೆ ಸಂಬಂಧಿಸಿದ್ದು, 9 ಕುಜನಿಗೆ ಸಂಬಂಧಿಸಿದ್ದು. ಯಾರಿಗೆ ಕುಜ ಮತ್ತು ಶುಕ್ರ ಜಾತಕದಲ್ಲಿ ಬಲಹೀನರಾಗಿರ್ತಾರೋ ಅವ್ರಿಗೆ ದಾಂಪತ್ಯದಲ್ಲಿ ಅಡೆತಡೆ ಬರ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ, ಸಮಸ್ಯೆಗಳು ಬರ್ತಾ ಇರುತ್ತೆ. ಅವರು ಈ ಗೋಮತಿ ಚಕ್ರಗಳನ್ನ ಧರಿಸಿದ್ರೆ ಮಂಗಳ ಮತ್ತು ಶುಕ್ರರ ಸ್ಥಾನಗಳು ಬಲಗೊಂಡು ಅವರ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ನಾವು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯೋಕ್ಕೋಸ್ಕರ ಗೋಮತಿ ಚಕ್ರನ ಪೂಜೆ ಕೋಣೆಯಲ್ಲಿ, ಅಂದರೆ ದೇವ್ರ ಮನೆಯಲ್ಲಿ ಕೂಡ ಇಟ್ಟು ಪೂಜೆ ಮಾಡ್ಬೋದು. ಮತ್ತು ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಕೆಂಪು ಬಟ್ಟೆ ಒಳಗಡೆ ಹಾಕಿ ನಾವು ದುಡ್ಡು ಇಡ್ತೀವಲ್ಲ ಬೀರುನಲ್ಲಿ, ಆ ಜಾಗದಲ್ಲಿ ದುಡ್ಡಿನ ಜೊತೆ ಇಟ್ಟರೂ ಕೂಡ ಅದು ನಮಗೆ ದುಡ್ಡನ್ನು ಸೆಳೆಯುತ್ತೆ. ಯಾವುದೇ ರೀತಿ ನಮಗೆ ದುಡ್ಡಿಗೆ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಾರೆ. ಇದನ್ನು ಫಸ್ಟ್ ತಂದಾಗ ನಾವು ಗಂಗಾಜಲ ಇದ್ದರೆ ಗಂಗಾಜಲದಲ್ಲಿ ತೊಳೆದು ಇಟ್ಕೋಬೋದು. ಗಂಗಾಜಲ ಇಲ್ಲ ಅಂದವರು ಅರಿಶಿಣದ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನು ನೀಟಾಗಿ ತೊಳೆದು ಒರೆಸಿ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಆಮೇಲೆ ಅದನ್ನು ತೆಗೆದು ಬೀರು ಒಳಗಡೆ ಅಥವಾ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ರೀತಿ ಉಪಯೋಗಿಸ್ಕೋಬೋದು. ಗೋಮತಿ ಚಕ್ರದ ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂದರೆ, ಇದನ್ನು ನಾವು ಕುಡಿಯೋ ನೀರಿಟ್ಟಿರ್ತೀವಲ್ಲ ಅದರೊಳಗಡೆ ಹಾಕ್ಬಿಟ್ಟು ಆ ನೀರನ್ನ ಕುಡಿತಾ ಬಂದರೆ ನಮಗೆ ಆರೋಗ್ಯ ಸಮಸ್ಯೆ ಕಾಡಲ್ಲ. ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ನಾವು ಆರೋಗ್ಯವಾಗಿ ಇರ್ತೀವಿ. ಇನ್ನು ನರ ದೌರ್ಬಲ್ಯ ಇರೋರು ಇದನ್ನು ಲಾಕೆಟ್ ಆಗಿ ಬಳಸೋದ್ರಿಂದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಈ ಗೋಮತಿ ಚಕ್ರನ ಬೀರುನಲ್ಲಿ, ಅಂದರೆ ಹಣ ಇಡೋ ಸ್ಥಳದಲ್ಲಿ ಇಟ್ಟರೆ ಹಣದ ಸಮಸ್ಯೆ ಕಮ್ಮಿಯಾಗಿ ನಮಗೆ ಸಂಪತ್ತು ಹೆಚ್ಚುತ್ತೆ ಅಂತ ಹೇಳ್ತಾರೆ. ಇನ್ನು ಹಾಸಿಗೆ ಅಥವಾ ದಿಮ್ಮನ ಕೆಳಗಡೆ ಇಟ್ಕೊಂಡ್ರೆ ಗಂಡ ಹೆಂಡತಿ ಮಲಗೋ ಕಡೆ ಅವರಿಬ್ಬರು ಮಧ್ಯೆ ಇರೋ ಭಿನ್ನಾಭಿಪ್ರಾಯ, ಜಗಳ ಎಲ್ಲ ಕಮ್ಮಿಯಾಗಿ ಇಬ್ಬರು ಮಧ್ಯೆ ಪ್ರೀತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಮದುವೆ ಆಗದೆ ಇರೋರು ಇದನ್ನು ಕಂಕಣವಾಗಿ ಧರಿಸ್ಬೋದು. ಮತ್ತು ಇದನ್ನೇನಾದರೂ ಕೈಯಲ್ಲಿ ಧರಿಸ್ಕೊಂಡ್ರೆ ಅದು ಅವ್ರಿಗೆ ಆಕರ್ಷಣೆ ಜಾಸ್ತಿಯಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ. ಭೂಮಿಲಿ ಏನಾದರೂ ಇಳುವರಿ ಕಮ್ಮಿಯಾಗಿ ನಮಗೇನು ಹಾಕಿದ್ರೂ ಕೈ ಹತ್ತುತ್ತಾ ಇಲ್ಲ ಅನ್ನೋರು ಈ ಗೋಮತಿ ಚಕ್ರನ ಹೊಲದಲ್ಲಿ ಹಾಕಿ ಉಳ್ಬೋದು. ಅಥವಾ ಅದನ್ನು ಪುಡಿ ಮಾಡಿ ಹೊಲ ಪೂರ್ತಿ ಹಾಕಿ ಉಳುಮೆ ಮಾಡಿ ಅದರಲ್ಲಿ ಏನಾರು ಬೆಳೆದ್ರೆ ಅದು ಕೂಡ ಇಳುವರಿ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಇನ್ನು ಮನೆ ಕಟ್ಟಬೇಕಾದ್ರೆ ಇದನ್ನು ಗೋಮತಿ ಚಕ್ರನ ಭೂಮಿಯಲ್ಲಿ ಹಾಕ್ಬಿಟ್ಟು ಫಸ್ಟು ಅದನ್ನು ಅಗಿತೀವಲ್ಲ, ಪಾಯ ಹಾಕೋಕ್ಕೂ ಮುಂಚೆನೇ ಮಾಡಿದಾಗ ಗೋಮತಿ ಚಕ್ರ ಹಾಕ್ಬಿಟ್ಟು ಆಮೇಲೆ ಮನೆ ಕಟ್ಟಿದ್ರೆ ಮನೆ ಕಟ್ಟೋದಕ್ಕೂ ಮನೆ ಬೇಗನೂ ಕಟ್ಟುತ್ತೆ. ಮತ್ತು ಅದರಲ್ಲಿರೋ ವಾಸ್ತು ದೋಷಗಳು ಕೂಡ ಯಾವುದೂ ಇರಲ್ಲ. ಅಲ್ಲಿರೋರು ಸುಖವಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಮತ್ತು ಯಾವುದೇ ರೀತಿ ನೆಗೆಟಿವ್ ಪ್ರಾಬ್ಲಮ್ಸ್ ಇಲ್ಲದೇ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಇನ್ನು ಮಕ್ಕಳಿಲ್ಲದೆ ಇರೋರು ಅಥವಾ ಮಕ್ಕಳು ಗರ್ಭಪಾತ ಆಗ್ತಾರೋ, ಅಬಾರ್ಷನ್ ಆಗ್ತಾ ಇರೋರು 5 ಗೋಮತಿ ಚಕ್ರನ ತಗೊಂಡು ಅದನ್ನು ಸೊಂಟಕ್ಕೆ ಕಟ್ಕೋಬೇಕು. ಈ ರೀತಿ ಕಟ್ಟೋದ್ರಿಂದ ಬೇಗ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಓದೋ ಮಕ್ಕಳುಗಳು 5 ಗೋಮತಿ ಚಕ್ರನ ಅವರು ಓದೋ ಟೇಬಲ್ ಮೇಲೆ ಇಟ್ಕೊಂಡ್ರೆ ಅವರು ಓದೋದ್ರಲ್ಲಿ ಏಳಿಗೆ ಸಾಧಿಸ್ತಾರೆ. ಮತ್ತು ಓದೋದು ಅವ್ರ ತಲೆಗೆ ಹೋಗುತ್ತೆ, ಎಲ್ಲದರಲ್ಲೂ ಅಂಕಗಳನ್ನ ಚೆನ್ನಾಗಿ ಗಳಿಸ್ತಾರೆ ಅಂತ ಹೇಳ್ತಾರೆ. ಅಕಸ್ಮಾತ್ ಯಾವ್ದಾದ್ರು ರೋಗ, ಯಾರು ಹಾಸಿಗೆ ಹಿಡಿದಿದ್ರೆ, ವಾಸಿಯಾಗದೇ ಇರೋ ರೋಗ ಅಂದ್ಬಿಟ್ಟು ಹಾಸಿಗೆ ಹಿಡಿದಿದ್ರೆ ಅವ್ರ ಹಾಸಿಗೆ ಹತ್ರ 6 ಗೋಮತಿ ಚಕ್ರನ ಇಟ್ಟರೆ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ.
ಇನ್ನು ದಾಂಪತ್ಯದಲ್ಲಿ ಅಂದರೆ ಗಂಡ ಹೆಂಡತಿ ಮಧ್ಯೆ ತುಂಬ ಭಿನ್ನಾಭಿಪ್ರಾಯ ಜಗಳ ಆಗ್ತಾಯಿದ್ರೆ 7 ಗೋಮತಿ ಚಕ್ರನ ಇಟ್ಕೊಂಡ್ರೆ ಅವ್ರಿಗೆ ಭಿನ್ನಾಭಿಪ್ರಾಯ ಕಡಿಮೆಯಾಗಿ ಪ್ರೀತಿಯಿಂದ ಚೆನ್ನಾಗಿ ಜೀವನ ಮಾಡ್ತಾರೆ. ಇನ್ನು 8 ಅಂದರೆ ಅಷ್ಟಲಕ್ಷ್ಮಿಯ ಸಂಕೇತ. 8 ಗೋಮತಿ ಚಕ್ರನ ಇಟ್ಟು ಪೂಜೆ ಮಾಡಿದರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. 9 ಚಕ್ರನ ಇಡೋದ್ರಿಂದ ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗುತ್ತೆ ನಮಗೆ. ಇನ್ನು ಕೆಲಸ ಮಾಡೋ ಪ್ರದೇಶದಲ್ಲಿ ಅಂದರೆ ಆಫೀಸು, ವ್ಯಾಪಾರ ಸ್ಥಳ ಇರ್ಬೋದು, ಅಲ್ಲಿ 10 ಗೋಮತಿ ಚಕ್ರಗಳನ್ನ ಇಟ್ಟರೆ ನಮಗೆ ಒಳ್ಳೆಯ ಹೆಸರು ಬರುತ್ತೆ. ಮತ್ತು ಯಾವುದೇ ರೀತಿ ಕೆಟ್ಟ ಕಣ್ಗಳು ಬೀಳ್ದೇನೆ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಮನೆ ಕಟ್ಟಬೇಕಾದ್ರೆ ಪಾಯದಲ್ಲಿ 11 ಗೋಮತಿ ಚಕ್ರಗಳನ್ನ ಇಟ್ಟು ಪಾಯಕ್ಕೆ ಹಾಕ್ಬಿಟ್ಟು ಆಮೇಲೆ ಮನೆ ಕಟ್ಟೋದ್ರಿಂದ ಅಲ್ಲಿ ಅಕಸ್ಮಾತ್ ಏನಾದರೂ ವಾಸ್ತುದೋಷ ಉಂಟಾಗಿದ್ರೂ ಅದು ಅಷ್ಟಾಗಿ ಬಾಧಿಸಲ್ಲ ಅಂತ ಹೇಳ್ತಾರೆ. ಇನ್ನು ಶಿವನ ದೇವಸ್ಥಾನಕ್ಕೆ ಹೋದಾಗ 13 ಗೋಮತಿ ಚಕ್ರಗಳನ್ನ ಯಾರಿಗಾರು ದಾನ ಮಾಡಿದ್ರೆ ನಿಮಗೆ ಪ್ರಮೋಷನ್ ಆಗದೆ ಇರೋದು ಅಥವಾ ಕೆಲಸ ಸಿಗದೆ ಇರೋದು, ಕೆಲಸಕ್ಕೆ ಸಂಬಂಧಪಟ್ಟಿದ್ದ ಯಾವುದೇ ಇದ್ರೂ ಅದು ನಿವಾರಣೆ ಆಗುತ್ತೆ. ನಿಮಗೆ ಪ್ರಮೋಷನ್ ಆಗಿ ಒಳ್ಳೆ ಸಂಬಳ ಕೂಡ ಬರುತ್ತೆ. ಇನ್ನು 27 ಗೋಮತಿ ಚಕ್ರನ ತಗೊಂಡು ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿರೋ ಹೊಸ್ಲಿಗೆ ಕಟ್ಟಿದ್ರೆ ಅಲ್ಲಿ ವ್ಯಾಪಾರ ಹೆಚ್ಚಾಗಿ ಬರೋ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ವ್ಯಾಪಾರ ಮಾಡಿ ನಿಮ್ಗೆ ವ್ಯಾಪಾರ ಹೆಚ್ಚಿ ದುಡ್ಡು ಕಾಸು ಎಲ್ಲ ಕೂಡ ಹೆಚ್ಚುತ್ತೆ. ಇನ್ನು ಕಾಳಸರ್ಪ ದೋಷ, ನಾಗದೋಷ ಇತ್ಯಾದಿ ಯಾವುದೇ ರೀತಿ ದೋಷಗಳಿದ್ರೂ ಗೋಮತಿ ಚಕ್ರಗಳನ್ನ ಧರಿಸಿದ್ರೆ ಅಥವಾ ಮನೇಲಿಟ್ಟು ಪೂಜೆ ಮಾಡಿದ್ರೆ ಅದರಿಂದ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಇದನ್ನು ಪೂಜೆ ಮಾಡ್ಬೋದು ಅಥವಾ ದಾನ ಮಾಡ್ಬೋದು ಅಥವಾ ಕುತ್ತಿಗೆಗೆ ಲಾಕೆಟ್ ಥರನೂ ಹಾಕೋಬೋದು. ಈ ರೀತಿ ಯಾವುದೇ ಮಾಡಿದ್ರೂ ಅದರ ಪೂರ್ಣ ಫಲ ನಮಗೆ ಸಿಗುತ್ತೆ. ಇದಿಷ್ಟು ಗೋಮತಿ ಚಕ್ರದ ಬಗ್ಗೆ ಇರುವಂಥ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.